ನಮ್ಮ ಧರ್ಮವನ್ನು ನಾವು ಬರಬೇಕು ಇಲ್ಲ, ಅವ್ರ ಧರ್ಮ ಅವ್ರು ಪಾಲಿಸಲಿ, ಅವ್ರ ಧರ್ಮ ಅವ್ರು ಪಾಲಿಸಲಿ. ಜೈನ ಇದೆಯಾ ನಿಂದೇನೈತೆ ನಿರ್ಮಾಣ, ನಿಮ್ಮ ಮುಸಲ್ಮಾನ ಇದೆಯಾ ನಿಂದೇನೈತೆ ನಿರ್ಮಾಣ, ನೀ ಸಿಖ್ ಕ್ರೈಸ್ತ ಇದೆಯಾ ನಿಂದೇನೈತೆ ನಿರ್ಮಾಣ, ನೀ ಲಿಂಗಾಯತ ಇದೆಯಾ ನಿಂದೇನೈತೆ ನಿರ್ಮಾಣ. ನಿಂದು ನಿನಗೆ ಹತ್ತು, ಅವ್ರು ಅವ್ರಿಗೆ ಹತ್ತು, ಹೆತ್ತವರಿಗೆ ಹನ್ನೆರಡು ಬಿಟ್ಟು ನಿಮ್ದು ನಿನಗೆ ಹತ್ತು. ಇದು ನಮ್ಮ ನಾಡಿನಲ್ಲಿ ಬರಬೇಕು. ಪೂಜ್ಯರಾದ ಹಾನಗಲ್ ಕುಮಾರಸ್ವಾಮಿಗಳವರು ಒಂದು ಕಾರ್ಯಕ್ರಮ ನಡೆದಾಗ ಅವರ ಒಟ್ಟುಗಳನ್ನು ಕರ್ಕೊಂಡು ಹೋಗಿದ್ವಿ. ನೋಡ್ರಿ, ವಿಶಾಲವಾದ ಮಹಾತ್ಮರು ಎಷ್ಟು ದೊಡ್ಡವರು ಇರ್ತಾರಂದ್ರ ಇವತ್ತು ಆ ಮಹಾತ್ಮರ ಸಿದ್ಧಾಂತಗಳನ್ನ, ಆ ಮಹಾತ್ಮರ ಹೆಸರುಗಳನ್ನ ನಾವು ದುರುಪಯೋಗ ಮಾಡ್ಕೊಂಡು ಬಿಡ್ತೀವಿ. ಆದ್ರೆ ಅವ್ರು ಎಷ್ಟು ವಿಶಾಲ ಮತಿಗಳಿದ್ರು ಅಂತ ಕೇಳಿ, ಎಷ್ಟು ವಿಶಾಲ ಮತಿಗಳಿದ್ರು ಪೂಜ್ಯ ಗುರುಗಳು. ಅವರೇನು ಕೆಲವೊಂದಿಷ್ಟು ಒಟ್ಟುಗಳನ್ನು ಕರ್ಕೊಂಡು ಹೋಗಿದ್ರು, ಒಟ್ಟುಗಳನ್ನು ಭಾಷಣ ಮಾಡಕ್ಕೆ ಹಚ್ಚಿದ್ರು. ಮರಿದೇವರುಗಳು ಅಂತಾರ, ಬರೀ ಸ್ವಾಮಿಗಳು ಮರಿದೇವರುಗಳು ಭಾಷಣ ಮಾಡಕ್ಕೆ ಹಚ್ಚಿದ್ರು. ಅದರಲ್ಲಿ ಒಬ್ಬರು ನವಲಗುಂದ ಗವಿ ಮಠದ ಬಸವಲಿಂಗ ಸ್ವಾಮಿಗಳು ಅಂತಿದ್ರು. ನವಲಗುಂದ ಗವಿ ಮಠದ ಬಸವಲಿಂಗ ಸ್ವಾಮಿ ಅವ್ರು ಮಾತಾಡ್ಕೊಂತ ಏನಂದ್ರೆ, ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಧರ್ಮ ಅಂದ್ರೆ ಅದು ಲಿಂಗಾಯತ ವೀರಶೈವ ಧರ್ಮ. ಹಾನಗಲ್ ಕುಮಾರಸ್ವಾಮಿ ಎಷ್ಟು ಧರ್ಮದ ಬಗ್ಗೆ ಓದಿನಿ. ಪೂಜ್ಯರು ಚಪ್ಪಲಿ ಬಡಿಲಿಲ್ಲ ಆ ಮಾತಿಗೆ, ಪೂಜ್ಯರು ಚಪ್ಪಲಿ ಬಡಿಲಿಲ್ಲ. ಬಸವಲಿಂಗದೇವರು ಮತ್ತು ಬಾಯ ಯಾವ ಧರ್ಮದ ಬಗ್ಗೆ ಓದಿ? ಜೈನ ಧರ್ಮದ ಬಗ್ಗೆ ಓದಿ, ಇಸ್ಲಾಂ ಧರ್ಮದ ಬಗ್ಗೆ ಓದಿ, ಕ್ರೈಸ್ತ ಧರ್ಮದ ಬಗ್ಗೆ ಓದಿ ಇಲ್ಲ, ವೈದಿಕ ಧರ್ಮದ ಬಗ್ಗೆ ಪೂರ್ಣ ಓದಿಯೇನು ಇಲ್ಲ, ಬೌದ್ಧ ಸಿದ್ಧಾಂತ ಓದಿಯೇನು ಇಲ್ಲ, ಚಾರ್ವಾಕ ಸಿದ್ಧಾಂತ ಓದಿಯೇನು ಇಲ್ಲ. ಮತ್ತೆ ಯಾವುದು ಓದಲಾರ್ದನ ಇನ್ನೊಂದು ನನಗೆ ಅವ್ರಿಗಿಂತ ಶ್ರೇಷ್ಠ ಅಂತ ಹೆಂಗ್ ಹೇಳ್ತೀನಿ ನೀನು? ಹಂಗೆಂದೂ ಅನ್ನಬಾರ್ದು. ನಿಂದು ನಿನಗೆ ಶ್ರೇಷ್ಠ, ಅವ್ರಿಗೆ ಶ್ರೇಷ್ಠ. ಅವರ ಧರ್ಮದಲ್ಲಿ ಸಹಿಷ್ಣುತೆ ಇರಬೇಕು, ನಿನ್ನ ಧರ್ಮದಲ್ಲಿ ನಿಷ್ಠೆ ಇರಬೇಕು. ಅಂದಾಗ ಜಗತ್ತಿನಲ್ಲಿ ಧರ್ಮಗಳು ಮಾನವನ ಉದ್ಧಾರಕ್ಕವ ಹೊರತು ಸಂಘರ್ಷಕ್ಕೆ ಎಡೆ ಮಾಡಿಕೊಡೋದಿಲ್ಲ. ಸಂಘರ್ಷಕ್ಕೆ ಎಡೆ ಮಾಡಿಕೊಡೋದಿಲ್ಲ. ಬುದ್ಧಿ ತಪ್ಪಾದ ಅಂತ ಸಾಷ್ಟಾಂಗ ಹಾಕಿರೋರು ಅದು ಹೇಳು, ನನ್ನ ಧರ್ಮ ನಿಮ್ಗೆ ಶ್ರೇಷ್ಠ, ನನ್ನ ಧರ್ಮ ಹೀಗೆ ಹೇಳ್ತಾ ಇದೆ, ಅದನ್ನ ನೀವು ಹೇಳಿ ನಿಮ್ಮ ಜನಕ್ಕೆ. ಆದ್ರೆ ಎಲ್ಲದಕ್ಕಿಂತ ನಾನು ಶ್ರೇಷ್ಠ ಅನ್ನಬಾರ್ದು. ಆದ್ರೆ ನಾವು ಹೇಳಬಾರ್ದು ಇದು ಶ್ರೇಷ್ಠ ಈ ಸಿದ್ಧಾಂತ ಅಂತ ನಾವು ಹೇಳಬಾರ್ದು. ಆದ್ರೆ ಬ್ಯಾರೆದವರು ಓದಿ ತಿಳ್ಕೊಂಡು ತೂಕ ಮಾಡಿ ಹೋಲಿಕೆ ಮಾಡಿ ವಿಶ್ಲೇಷಣೆ ಮಾಡಿ ಅವ್ರ ಮುಂದೆ ಹೇಳ್ತಾರಂತ. ಸತ್ಯ ಅಂದಿದ್ರು ಎರಡು ನಾಟ ಹಾಕತ್ತಿ, ಎಂದು ಯಾವ ಕಾಲಕ್ಕೂ 5 ಆಗೋದಿಲ್ಲ. ಹಾಗೇನೋ 2 ಕೂಡಿದ್ರೆ 5 ಗಂಟೆ ಅಂದ್ರೆ ಗಣಿತ ಇಲ್ಲ. 2 ನಾಟ, 3 6, ಅಮೆರಿಕದಾಗ 6, ಇಂಗ್ಲೆಂಡ್ದಾಗ 6, ರಷ್ಯಾದಾಗ 6, ಕರ್ನಾಟಕದಾಗ 6. ಭಾಳ ಅಲ್ಲಿ 6 ಅನ್ಬೋದು, ಅಲ್ಲಿ 4 ಅನ್ಬೋದು, ಇಲ್ಲಿ 6 ಅನ್ಬೋದು. ಶಬ್ದ ಆಟ ಬೇರೆ ಆಗ್ತಾವ, ಅರ್ಥ ಒಂದ ಹೇಳ್ತಾರ. ಅವ್ರ ಮುಂದ ವಚನಗಳನ್ನ ಅಧ್ಯಯನ ಮಾಡ್ತಾರ, ಓದ್ತಾರ, ಸಿದ್ಧಾಂತ ನೋಡ್ತಾರ. ವೇದಾಂತಕ್ಕೂ ಸಿದ್ಧಾಂತಕ್ಕೂ ಏನು ಫರ್ಕ್ ಐತಿ, ಬೇರೆ ಸಿದ್ಧಾಂತಕ್ಕೂ ಇದಕ್ಕೆ ಏನು ವ್ಯತ್ಯಾಸ ಐತಿ, ಬೇರೆ ಧರ್ಮದ ಸಿದ್ಧಾಂತಕ್ಕೂ ಇದಕ್ಕೆ ಏನು ವ್ಯತ್ಯಾಸ ಐತಿ. ನಾವಲ್ಲ, ಸಂಶೋಧಕರು ಹೇಳ್ತಾರ ನಮ್ದು ಶ್ರೇಷ್ಠ ಅಂತ ಹೇಳಿ. ಅವಾಗ ಜಗತ್ತು ತಾನ ಒಪ್ಕೊಂತೈತಿ ನಮ್ಮ ಧರ್ಮದ ಶ್ರೇಷ್ಠತೆಯನ್ನು ಇನ್ನೊಬ್ರು ಓದಿ ಹೇಳ್ಬೇಕಂತ. ನಮ್ಮದು ತುಪ್ಪ ನಾವ ಚಪ್ಪಿಸ್ಕೋಬಾರ್ದು ಅಂತ. ಅದಕ್ಕೆ ಪೂಜ್ಯರು ಹೇಳಿದ್ರು, ನಿಂದನ್ನ ನೀನು ಪಾಲಿಸು, ನಿನ್ನ ಧರ್ಮವನ್ನು ನೀನು ಪಾಲಿಸು, ಇನ್ನೊಂದು ಧರ್ಮವನ್ನ ಪ್ರೇಮಿಸು. ಪೂಜ್ಯ ಕುಮಾರಸ್ವಾಮಿ ಅವತ್ತಿನ ಕಾಲದಲ್ಲಿ ಹೇಳಿದರು. ಅವಾಗ ಅವರು ಬದಲಾವಣೆಯಾಗಿ ತಾವು ಇರು ತನಕ ತಮ್ಮ ಮಠದಾಗ ಸರ್ವಧರ್ಮ ಸಮ್ಮೇಳನ ಅಂತ ಮಾಡಿದ್ರು. ಯಾರೋ ನವಲಗುಂದದ ಗವಿ ಮಠದ ಬಸವಲಿಂಗ ಸ್ವಾಮಿ ತಾವು ಇರು ತನಕ ತಮ್ಮ ಮಠದಾಗ ಮಾಡಿದ್ರು ಏನು ಸರ್ವಧರ್ಮ ಸಮ್ಮೇಳನ. ಇದಕ್ಕೆ ಪ್ರೇರಣೆ ಯಾರು? ಹಾನಗಲ್ ಕುಮಾರಸ್ವಾಮಿ. ದೊಡ್ಡವರಾಗಿ ಇರ್ತಾರೋ, ನಾವು ಸಮಾನ ಮಾಡಕ್ಕಾಗ್ತೀವಿ. ವಿಶಾಲಮತಿಗಳೇ ಅವರು. ಯಾಕೆ ದೊಡ್ಡವರಾಗಿ 100 ವರ್ಷ ಆದ್ರೂ ಅವ್ರ ಹೆಸರು ಹೋಗ್ತಾವಂದ್ರ ಸ್ವಾರ್ಥ ಅವರಲ್ಲಿ ಇರೋದಿಲ್ಲ, ಜಗದ ಕಲ್ಯಾಣನ ಇರ್ತದೆ ಅವರಲ್ಲಿ, ಜಗದ ಏಳಿಗೆನೇ ಇರ್ತದೆ ಅವರಲ್ಲಿ.